ತುಂಬಾ ಪ್ಲಾನ್ ಕೊಟ್ಬಿಟ್ವಿ, ಬ್ಯಾಕ್ ಟು ಬ್ಯಾಕ್ ಒಂಚೂರು ಗ್ಯಾಪ್ ತಗೊಂತಾ ಇದ್ದೀವಿ, ಒಂದು ನಾಲೆಜ್ ವಿಡಿಯೋ ಕೊಡ್ತಾ ಇದ್ದೀವಿ ಅಲ್ವಾ. ಸೊ ಸ್ಕೈಲೈಟ್ ಸರ್, ಫಸ್ಟ್ ಆಫ್ ಆಲ್ ನಾನು ಕೇಳುವಂಥದ್ದು, ಮನೆಗೆ ಯಾಕೆ ಸ್ಕೈಲೈಟ್ ಬೇಕು ಸರ್, ಯಾಕೆ ಹಾಕ್ಬೇಕು? ಆ್ಯಂಡ್ ಇನ್ನೊಂದು, ಇದು ಯಾವಾಗಿಂದ ಟ್ರೆಂಡ್ ಸ್ಟಾರ್ಟ್ ಆಗಿದ್ದು ನಿಮ್ಗೆ ಗೊತ್ತಿರೋ ಪ್ರಕಾರ? ಎಷ್ಟು ವರ್ಷ ಆಯ್ತು? ನಮಗೆ ಗೊತ್ತಿರೋ ಪ್ರಕಾರ ಅಂದ್ರೆ ಇವಾಗ ಲೈಕ್ ಒಂದು 4-5 ಇಯರ್ಸ್ ಇಂದ ಸ್ವಲ್ಪ ಜಾಸ್ತಿ ಆಗಿದೆ. 5 ವರ್ಷದಿಂದ ಜಾಸ್ತಿ ಆಗಿದೆ, 10 ವರ್ಷದಿಂದನೇ ಇವಾಗ ಜಾಸ್ತಿ ಟ್ರೆಂಡ್ ಅಲ್ಲಿ ಇದೆ. ಮುಂಚೆಲ್ಲ ಬೇರೆ ಕಂಟ್ರೀಸ್ ಅಲ್ಲಿ ಇತ್ತ ಸರ್? ಬೇರೆ ಕಂಟ್ರೀಸ್ ಅಲ್ಲಿ ಇತ್ತು, ಆಮೇಲೆ ತುಂಬಾ ಸ್ವಲ್ಪ ಹೈಫೈ ಇರೋ ಕಡೆ ಮಾತ್ರ ಇರ್ತಾ ಇತ್ತು. ನೀವು ಓದ್ತಿರೋ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜ್ ಡೇಸ್ ಅಲ್ಲಿ ಈ ಸ್ಕೈಲೈಟ್ ಅನ್ನೋ ಮೆಥಡ್ ಇತ್ತಾ? ಅಂದ್ರೆ ಮೈಟ್ ಇರ್ಬೋದೇನೋ ಸರ್, ನಾವೇನು ಅಷ್ಟು ಚೆನ್ನಾಗಿ ಓದಿಲ್ಲ. ನೀವು ಎಜುಕೇಶನ್ ಮಾಡ್ತಿರೋ ಟೈಮಲ್ಲಿ ಲೈಕ್ ಅವಾಗ ನಿಮ್ಗೆ ಗೊತ್ತಿರೋ ಪ್ರಕಾರ ಎಲ್ಲ ಇಂಟರ್ನ್ಗೆ ಹೋಗಿರ್ತೀರಾ, ನಾಲೆಜ್ ತಗೊಂತಾರ, ಅವಾಗ ಈ ಸ್ಕೈಲೈಟ್ ಅನ್ನೋ ಕಾನ್ಸೆಪ್ಟ್ ಇತ್ತ ಸರ್? ಇಲ್ಲ ಸರ್, ನಾವು ಆಕ್ಚುಲಿ ಇದನ್ನೆಲ್ಲ ನೋಡ್ತಾ ಇದ್ದಿದ್ದು ಯಾವಾಗ ಏನಂದ್ರೆ, ಇವಾಗ ಎಲ್ಲ ನಾವು ಗೋವಾ ಟ್ರಿಪ್ ಹೋದಾಗ, ಎಲ್ಲ ನಾವು ಹೋಮ್ ಸ್ಟೇಸ್ ಅದೆಲ್ಲ ಮಾಡಿದಾಗ ಅಲ್ಲಿ ಮಾತ್ರ ನೋಡ್ತಾ ಇದ್ವಿ. ಸಿಲೆಬಸ್ ಅಲ್ಲಿ ಎಲ್ಲೂ ಬರ್ತಾ ಇರ್ಲಿಲ್ಲ, ಸಿಲೆಬಸ್ ಅಲ್ಲೂ ಇಲ್ಲ, ಇದು ಬರ್ತಾ ಇರ್ಲಿಲ್ಲ. ಬಟ್ ಏನಂದ್ರೆ ಈ ಕಟ್ಔಟ್ಸ್ ಎಲ್ಲ ಬರೋದು, ಕಟ್ಔಟ್ಸ್ ಗಳು ಅದೆಲ್ಲನು ಫಸ್ಟ್ ಇಂದ ಈಗಿನ ಸಿಲೆಬಸ್ ಅಲ್ಲಿ ಆಡ್ ಮಾಡಿದಾರ ಇದನ್ನ? ಗೊತ್ತಿಲ್ಲ ಸರ್, ಐಡಿಯಾ ಇಲ್ಲ. ಓಕೆ, ಸೊ ನೀವು ಹೇಳ್ಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಸಿಲೆಬಸ್ ಅಲ್ಲಿ ಆಡ್ ಆಗಿದೆಯೋ ಇಲ್ಲ ಅಂತ ಬಿಟ್ಟು ಯಾರೋ ಸಿವಿಲ್ ಸ್ಟೂಡೆಂಟ್ ನೋಡ್ತಾ ಇದ್ರೆ, ಬಟ್ ಆಡ್ ಮಾಡ್ದಿದ್ರೆ ಏನಂತೆ ನಾವು ಮಾಡ್ಕೊಡ್ತಾ ಇದೀವಿ. ಸೊ ನಾವು ತಿಳಿಸ್ಕೊಡ್ತೀವಿ ನಿಮ್ಗೆ. ಸರ್ ಫಸ್ಟ್ ನಾನು ಕೇಳುವಂಥದ್ದು, ಯಾಕೆ ಬೇಕು ಸರ್ ಸ್ಕೈಲೈಟ್? ಮೈನ್ ಕಾನ್ಸೆಪ್ಟ್ ಏನೇ ನಮ್ಗೆ ಇವಾಗ ನ್ಯಾಚುರಲಿ ಮನೆ ಒಳಗಡೆ ಲೈಟ್ ಜಾಸ್ತಿ ಮಾಡೋದಕ್ಕೆ ಅಂತಂದ ಸರ್. ಮೈನ್ ರೀಸನ್ ಅದೇ. ವಿಂಡೋಗಳೆಲ್ಲ ಇದೆ ಅಲ್ಲ, ವಿಂಡೋಗಳು ಇವಾಗ ನೋಡಿ ಸರ್, ವಿಂಡೋಗಳು ಇರುತ್ತೆ, ಬಟ್ ವಿಂಡೋಗಳು ಕೊಡಕ್ ಆಗದೆ ಇರೋ ಪರ್ಪಸ್ ಬರ್ಬೋದು. ಇವಾಗ ಏನಂತಂದ್ರೆ ಇವಾಗ ಸಿಟಿನಲ್ಲೆಲ್ಲಾನು ಎಲ್ಲ ಹತ್ತತ್ರನೇ ಕಟ್ತಾ ಇರ್ತಾರೆ, ಅವಾಗ ಬೆಳಕು ಕಡಿಮೆ ಆಗುತ್ತೆ, ಆಮೇಲೆ ನ್ಯಾಚುರಲ್ ಅಪಿಯರೆನ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಯಾವಾಗಲೂ ಒಂಥರ ಲೈಟ್ ಹಾಕೊಂಡೇ ಇರಬೇಕು ಅನ್ನೋ ಸಿಚುವೇಶನ್ ಬರುತ್ತೆ. ಆ ಸಿಚುವೇಶನ್ ಅವಾಯ್ಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ಅಂಡ್ ಆಮೇಲೆ ಎಸ್ಥೆಟಿಕ್ ವ್ಯೂ ಸರ್, ಅಂದ್ರೆ ಒಂದು ಲಕ್ಸುರಿನೆಸ್ ಕಾಣೋದಕ್ಕೆ ಮನೆ ಒಳಗಡೆ ಅಂತ ಹೇಳ್ಬಿಟ್ಟು ಸ್ಕೈಲೈಟ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲಿ ಇದು ಸ್ಕೈಲೈಟ್ ಕೊಡ್ಬೋದಲ್ಲ? ಎಲ್ಲ ಮನೆಗೂ ಬೇಕಂತಿಲ್ಲ, ಯಾಕಂದ್ರೆ ಈ ಪ್ರಾಪರ್ ಆಗಿ ಏನಂತಂದ್ರೆ ನೀವು ಹೇಳ್ದಂಗೆ ಕಿಟಕಿಗಳು ಇರೋ ಕಡೆ ಬೇಕಾಗಲ್ಲ ಸರ್. ದೊಡ್ಡ ವಿಂಡೋಸ್ ಇದೆ, ಆಮೇಲೆ ನಮ್ಗೆ ಸಾಕಷ್ಟು ಗಾಳಿ ಬೆಳಕು ಬರುತ್ತೆ, ಅಂತ ಕಡೆ ಎಲ್ಲ ಬೇಕಾಗಲ್ಲ ಸರ್. ಇವಾಗ ನಾವೆಲ್ಲ ಒಂದು ತೋಟದಲ್ಲಿ ಕಟ್ತಾ ಇದೀವಿ ಮನೆ ಅಂತ ಇಟ್ಕೊಳ್ಳಿ, ಅಲ್ಲಿ ನಮಗೆ ಸ್ಕೈಲೈಟ್ ಕೊಟ್ಕೊಂಡು ಅದೆಲ್ಲ ನಮಗೆ ಎಕ್ಸ್ಟ್ರಾ ಅಡಿಷನಲ್ ಬರ್ಡನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮೇಂಟೆನೆನ್ಸ್ ಅದೆಲ್ಲನು. ಅಲ್ಲೆಲ್ಲ ದೊಡ್ಡ ವಿಂಡೋಗಳೇ ಕೊಡ್ಬೋದು. ಇಲ್ಲಾಂದ್ರೆ ನಮ್ದೇನೋ 60-40 ಸೈಟ್ ಇದೆ ಅಂತಂದರೆ ಒಂದು 3-4 ಅಡಿ ನಾವು ಸುತ್ತಲೂ ಆಫ್ ಸೈಟೇ ಬಿಡ್ತಾ ಇದೀವಿ ಅಂತ ಹೇಳಿದ್ರೆ ಆ ಟೈಮಲ್ಲೂ ಏನು ಬೇಕಾಗಲ್ಲ ಸರ್. ಯಾವಾಗ ನಾವು 1 ಅಡಿ 1.5 ಅಡಿ ಬಿಡ್ತಾ ಇರ್ತೀವಿ ನೋಡಿ ಸುತ್ತಲೂ, ನಾವು 1 ಅಡಿನೇ ಬಿಡೋದು, ಅವ್ರು 1 ಅಡಿನೇ ಬಿಡೋದು, ಈಗ ಆಫ್ ಸೈಡ್ಗಳು 30-40ಗಳು ಮಾಡ್ಬಿಡ್ತಾರೆ. ಆ ಥರ ಸಿಚುವೇಶನ್ ಅಲ್ಲಿ ಈ ಸ್ಕೈಲೈಟು ಮ್ಯಾಂಡೇಟರಿ ಬೇಕಾಗುತ್ತೆ ಸರ್. ಯಾಕಂದ್ರೆ ನಮಗೆ ಅಲ್ಲಿ, ಯಾಕಂದ್ರೆ ವಿಂಡೋಗಳಿಂದ ನಾವು ಹೆಂಗೆ ಕೊಟ್ರು ಅಷ್ಟು ಸಿಗಲ್ಲ ನಮಗೆ, ಹಂಗಾಗಿ ಸ್ಕೈಲೈಟ್ಗಳನ್ನ ಮ್ಯಾಂಡೇಟರಿ ಬೇಕಾಗುತ್ತೆ. ನೀವು ಹೇಳ್ತಾ ಇರೋದು ಲುಕ್ ಒಂದೇ ಅಲ್ಲ, ಯೂಸು ಇದೆ ಸರ್. ನಮ್ಮಲ್ಲಿ ಇವಾಗ ಹೊಸದಾಗಿ ಟ್ರೆಂಡ್ ಏನು ನಡೀತಾ ಇದೆ ಅಂದರೆ, ನಾವೆಲ್ಲ ಇವಾಗ ಏನು ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಜಸ್ಟ್ ಸ್ಕೈಲೈಟು ಬರೀ ಕ್ಲೋಸ್ಡ್ ಸ್ಕೈಲೈಟ್ನ ನೋಡ್ತಾ ಇದ್ದೀವಿ. ಅಂಡ್ ಇವಾಗ ಕಮಿಂಗ್ ಡೇಸ್ ಅಲ್ಲಿ ಅದು ವೆಂಟಿಲೇಟೆಡ್ ಸ್ಕೈಲೈಟ್ಸ್ ಕೂಡ ಬರ್ತಾ ಇದೆ ಸರ್. ವೆಂಟಿಲೇಟೆಡ್ ಏನಂದ್ರೆ ವೆಂಟಿಲೇಟೆಡ್ ಇವಾಗ ಮಾಮೂಲಿ ನಾವು ಕಾರಲ್ಲೆಲ್ಲ ಸನ್ ರೂಫ್ ಓಪನ್ ಮಾಡ್ಕೊಂಡಂಗೆ ಗಾಳಿ ಎಲ್ಲ ಆರಾಮಾಗಿ ಬರುತ್ತೆ ನೋಡಿ, ಆ ಥರ ಇವಾಗ ವೆಂಟಿಲೇಷನ್ ಇರೋಂಗೆ ಓಪನಬಲ್ ಸ್ಕೈಲೈಟ್ಸ್ ಸರ್. ಅದನ್ನು ಕೂಡ ಮೂವ್ ಮಾಡೋ ತರ. ಫಾರ್ ಎಕ್ಸಾಂಪಲ್ ನಾನೊಂದು ವಿಡಿಯೋ ಮಾಡಿದ್ದೆ ನಿಮಗೆ, ತೊಟ್ಟಿ ಮನೆ ವಿಡಿಯೋ ಮಾಡಿದ್ದೆ ಮಂಗಳೂರಲ್ಲಿ, ಅವ್ರದ್ದು ಮೇಲ್ಗಡೆ ಸ್ಕೈಲೈಟ್ ಮೂವ್ ಆಗುತ್ತೆ. ಅದೇ ಮೂವ್ ಆಗೋ ಥರ ಮಾಡ್ಬೋದು, ಇಲ್ಲಾಂದ್ರೆ ಹಿಂಗೆ ಸ್ಲೈಟ್ಲಿ ಓಪನ್ ಆಗೋ ಥರ ಮಾಡ್ಬೋದು. ಆಪ್ಷನ್ಸ್ ಇದೆ. ಅಂದ್ರೆ ನಾವು ಅದೇ ಮಳೆ ಗಿಳೆ ಬಂದಾಗ ಟಕ್ಕಂತ ಓಡೋಗ ಅದನ್ನ ಕ್ಲೋಸ್ ಮಾಡಬೇಕು, ಗಾಳಿ ಬರುತ್ತೆ, ಫ್ರೆಶ್ ಏರ್ ಸಿಗುತ್ತೆ. ಮೇಲ್ಗಡೆಯಿಂದ ಗಾಳಿ ಪಾಸ್ ಆಗ್ತಾ ಇರುತ್ತಲ್ಲ, ಅಷ್ಟು ಹೀಟ್ ಜನರೇಟ್ ಆಗಲ್ಲ. ಅದು ಒಳ್ಳೇದೇನೆ, ಯಾಕಂದ್ರೆ ತುಂಬಾ ಜನ ದೊಡ್ಡ ಸ್ಕೈಲೈಟ್ ಹಾಕ್ಬಿಟ್ಟು ಹೀಟ್ ಜನರೇಟ್ ಆಗುತ್ತೆ. ತುಂಬಾ ದೊಡ್ಡ ಓಪನಿಂಗ್ ಇದೆ ಅಲ್ಲ, ಬಟ್ ಆದ್ರೆ ಓಪನ್ ಮಾಡ್ಬಿಟ್ರೆ ಗಾಳಿನೂ ಬರುತ್ತೆ, ಅವಾಗ ಅವ್ನು ಮೇಂಟೈನ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಕೇಳುವಂಥದ್ದು, ಇದನ್ನ ನೀವು ನನಗೆ ಡಿಫ್ರೆನ್ಶಿಯೇಟ್ ಮಾಡಿ ಹೇಳಬೇಕು. ಲೈಕ್ ಹಾಫ್ ಸೈಟ್ ಇದ್ರೆ ಎಲ್ಲ ಹಾಕ್ಬೇಕು, ಮುಕ್ಕಾಲ್ ಸೈಟ್ ಇದ್ರೆ ಎಲ್ಲ ಹಾಕ್ಬೇಕು, ಫುಲ್ ಸೈಟ್ ಇದ್ರೆ ಎಲ್ಲ ಹಾಕ್ಬೇಕು, ಸ್ಕೈಲೈಟ್ ಎಲ್ಲಿ ಬರಬೇಕು? ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ, ನಾನು ನಿಮ್ಮ ಯೂಶಲಿ ಇವಾಗ ನಾವು ಸ್ಕೈಲೈಟ್ ನೋಡಿ ಸರ್, ನಮಗೆ ಮೇಜರ್ ರೀಸನ್ ಇಸ್ ನಮಗೆ ಸನ್ಲೈಟ್ ಜಾಸ್ತಿ ಬರಲಿ ಅಂತ ಕೊಡ್ತಾ ಇರ್ತೀವಿ. ಹಂಗಾಗಿ ನಮ್ಗೆ ಇವಾಗ
ಸ್ಕೈಲೈಟ್ ಪೊಸಿಷನ್ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ ಈಸ್ಟಲ್ಲಿ ಕೊಟ್ಟರೆ ಚೆನ್ನಾಗಿ ತುಂಬ ಬೆಳಕು ಬರುತ್ತೆ. ಈಸ್ಟು ನಾರ್ತ್ಗೆ ಸ್ವಲ್ಪ ಜಾಸ್ತಿ ಬಿಸಿಲು ಹೊಡಿತಾ ಇರುತ್ತೆ, ಅದು ಜಾಸ್ತಿ ಬರುತ್ತೆ. ಅದೇ ನಾವೇನೋ ವೆಸ್ಟು ಮತ್ತು ಸೌತ್ ಕಡೆ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲೆಲ್ಲ ಸಾಯಂಕಾಲ ಆದಂಗೆ ಬೆಳಕು ಬರುತ್ತೆ. ಅದಾದಮೇಲೆ ಸ್ವಲ್ಪ ಇದು ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಕಡಿಮೆ ಬೆಳಕಿರುತ್ತೆ. ಸೊ ಹಂಗಾಗಿ ಪ್ರಿಫರಬಲಿ ನಾರ್ತ್ ಮತ್ತು ಈಸ್ಟ್ ಕಡೆನೇ ಪ್ರಾವಿಷನ್ ಮಾಡಿದ್ರೆ ಒಳ್ಳೆಯದು. ಮತ್ತು ಇವಾಗ ಏನು ಆಫ್ ಸೈಟ್ ಅದೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ನಮಗೆ ಮನೆ ಸೆಂಟ್ರಿಗೆ ಬರೋ ಥರ ಮಾಡೋದನ್ನು ಒಳ್ಳೆಯದು ಸರ್. ಬಟ್ ಏನಂದ್ರೆ ನಮಗೆ ಇವಾಗ ಸ್ಕೈಲೈಟ್ ಕೊಟ್ಟಿರ್ತೀವಲ್ಲ, ಅದ್ರ ಮೇಲ್ಗಡೆ ನಮ್ಗೆ ಈಗ ಅದ್ರ ಆ ಕಡೆ ಆಗಲಿ ಈ ಕಡೆ ಆಗಲಿ ನಮಗೆ ಮತ್ತೆ ಅದ್ರ ಮೇಲೆ ಬಿಲ್ಡಿಂಗ್ದು ಶೇಡ್ ಬೀಳಂಗಿರಬಾರ್ದು. ಬಿಲ್ಡಿಂಗು ಯಾಕಂದ್ರೆ ಅಲ್ಲಿ ಪಕ್ಕದಲ್ಲೇ ಬಿಲ್ಡಿಂಗ್ ಇರುತ್ತೆ, ಅಲ್ಲೇ ನಾವು ಸ್ಕೈಲೈಟ್ ಕೊಟ್ವಿ ಅಂತ ಇಟ್ಕೊಳ್ಳಿ, ಬೆಳಗ್ಗೆ ಬೆಳಕು ಸ್ವಲ್ಪ ಬರ್ತಾ ಇರುತ್ತೆ, ಆಮೇಲೆ ಸಾಯಂಕಾಲ ಆಗ್ತಿದ್ದಂಗೆ ಆ ಬಿಲ್ಡಿಂಗಿಗೆ ಹೋಗುತ್ತೆ, ಇಲ್ಲಿ ಬೆಳಕೆ ಹೊಡೆಯಲ್ಲ. ಸೊ ಅವಾಗ ಅದು ಸ್ವಲ್ಪ ನಮಗೆ 100% ಅನ್ನೆಸೆಸರಿ ಅನ್ನೋ ಥರ ಅನ್ಸ್ಬಿಡುತ್ತೆ. 100% ನಮಗೆ ನಾವು ಎಕ್ಸ್ಪೆಕ್ಟ್ ಮಾಡೋದು ಯುಟಿಲೈಸ್ ಮಾಡೋಕ್ಕಾಗಲ್ಲ. ಹೌದು ಸರ್. ಅದಕ್ಕೋಸ್ಕರ ನಾವು ಸ್ವಲ್ಪ ಅದನ್ನ ಹೈಲೈಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಮ್ಯಾಕ್ಸಿಮಮ್ ಸ್ಟೇರ್ ಕೇಸ್ ಏರಿಯಾದಲ್ಲೇ ಪ್ರಿಫರ್ ಮಾಡ್ತೀವಿ, ಯಾಕಂದ್ರೆ ಸ್ಟೇರ್ ಕೇಸ್ ಯಾವಾಗಲೂ ಬೆಳಕಬೇಕಾಗತ್ತೆ. ಸ್ಟೇರ್ ಕೇಸ್ ಹತ್ರ ಹೌದು ಸರ್. ಇಂಟರ್ನಲ್ ಡುಪ್ಲೆಕ್ಸ್ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳಿ, ಅವಾಗ ಅಲ್ಲಿ ಯಾವಾಗಲೂ ಬೆಳಕಬೇಕಾಗಿರುತ್ತೆ, ಯಾಕಂದ್ರೆ ಓಡಾಡ್ತಾನೆ ಇರ್ತೀವಿ. ಯಾವಾಗಲೂ ಲೈಟ್ ಹಾಕೊಳ್ಳೋ ಬದಲಾಗಿ ಸ್ಕೈಲೈಟ್ ಇದ್ರೆ ಒಳ್ಳೇದು ಸರ್. ಆ್ಯಂಡ್ ಅದು ಆ ಲೊಕೇಶನ್ಸ್ನ ನಾವು ಪ್ರಿಫರ್ ಮಾಡ್ತೀವಿ. ಮತ್ತೇನಾದರೂ ಡಬಲ್ ಸೀಲಿಂಗ್ ಇತ್ತು ಅಂತಂದ್ರೆ ಅಲ್ಲಿ ಮಾಡ್ಬೋದು. ಇಲ್ಲಾಂದ್ರೆ ಇವಾಗ ಪೂಜೆ ರೂಮ್ ಮೇಲೆ ಸ್ಕೈಲೈಟ್ ನ್ಯಾಚುರಲ್ ಲೈಟ್ ಬರಲಿ, ಬೆಳಕು ಬರ್ತಾ ಇದ್ದಂಗೆ ದೇವ್ರ ಮನೆ ಒಳಗಡೆ ಮಾಡ್ಬೋದು ಸರ್. ಸೊ ಸ್ಟೇರ್ ಕೇಸಲ್ಲಿ ಓಪನಬಲ್ ಕಟಿಂಗ್ ಇರುತ್ತಲ್ಲ, ಡಬಲ್ ಲೈಟ್ ಅಲ್ಲಿ ದೇವ್ರ ಮನೆ ಮೇಲೆ ಕೊಡಬಹುದು, 3 ಕಡೆ ಮಾಡಬಹುದು. ಓಕೆ ಓಕೆ. ಇನ್ನೊಂದು ಮನೆಯಲ್ಲಿ ಎಲ್ಲೂ ನೋಡಿದ್ದೀನಿ ಸರ್ ನಾನು, ಯುಟಿಲಿಟಿ ಸಹಿತ ಮಾಡ್ಬಿಟ್ಟಿದ್ದೀನಿ. ಯುಟಿಲಿಟಿಗೂ ಮಾಡಬಹುದು. ಅಲ್ಲಿ ತುಂಬಾ ಕೆಲಸ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ನಮ್ದ್ರಲ್ಲಿ ಒಂದು ತೋರಿಸಿದೀವಲ್ಲ ಸರ್, ಬಿಲ್ಡಿಂಗ್ ಅಲ್ಲಿ ಯುಟಿಲಿಟಿನಲ್ಲಿ ಸ್ಕೈಲೈಟ್ ಚಿಕ್ಕದಾಗಿ ಸ್ಕೈಲೈಟ್ ಮಾಡ್ಕೊಂಡಿದ್ದಾರೆ. ಸೊ ಮಲ್ಟಿಪಲ್ ಸ್ಕೈಲೈಟ್ ಮಾಡ್ಕೋಬಹುದು ಅಲ್ವಾ? ಓಕೆ. ಸೊ ನೆಕ್ಸ್ಟ್ ಬರ್ತಾ ಇರುವಂತದ್ದು ಸೈಜಸ್. ಎಸ್ ಸರ್. ಪ್ರಾಪರ್ ಸೈಜ್ ಹೇಳಿ, ಯಾವುದು ಬೆಸ್ಟ್ ಸೈಜು, ಯಾವುದು ವರ್ಸ್ಟ್ ಸೈಜು? ಸರ್ ವೆರಿ ಬೇಸಿಕ್ ಸೈಜ್. ಇವಾಗ ಸ್ಕೈಲೈಟ್ ಮಾಡ್ತೀವಿ ಅಂತಂದ್ರೆ ನಮ್ಗದು 1.5 ಅಡಿಗೆ 1.5 ಅಡಿ, 1.5 ಅಡಿಗೆ 2 ಅಡಿ ಅಷ್ಟರ ಮಿನಿಮಮ್ ಇರಬೇಕು. ಸುಮ್ಮನೆ ನಾವು 1 by 1 ಮಾಡ್ತೀವಿ ಅದು ಮಾಡ್ತೀವಿ ಅಂತ ಆಗಲ್ಲ, ಅದು ಆಗಲ್ಲ. ಬಟ್ ನಮಗೆ ಮ್ಯಾಕ್ಸಿಮಮ್ ಸೈಜ್ ಅಂತ ಹೇಳಿದ್ರೆ ನಾವು ಒಂದು 8x4 ಅನ್ಬೋದು ಸರ್. ಅದೇ ಒಂದು ಈ ಶೀಟ್ ಬರುತ್ತಲ್ಲ, ಗ್ಲಾಸ್ ಬರೋದೇ ಒಂದು 8x4, ಗ್ಲಾಸ್ ಬರೋದೇ 8x4 ಬರೋದ್ರಿಂದ 8x4 ನಮ್ಮ ಮ್ಯಾಕ್ಸಿಮಮ್ ಸೈಜ್ ಅಂತ ಹೇಳ್ಬೋದು ಸರ್. ಏನಕ್ಕೆ ಅದನ್ನ ಅದ್ರ ಮೇಲೆ ಕೊಡಕ್ಕಾಗಲ್ವಾ ಅಂತಂದ್ರೆ ಕೊಡಬಹುದು. ಬಟ್ ಅದರಿಂದ ಏನಂತ ಹೇಳಿದ್ರೆ ಇವಾಗ ಇನ್ನ ದೊಡ್ಡದು ಕೊಟ್ರೆ ಏನಾಗುತ್ತೆ, ನಂಬರ್ ಆಫ್ ಗ್ಲಾಸ್ ಜಾಯಿಂಟ್ಸ್ ಜಾಸ್ತಿ ಆಗುತ್ತೆ. ಇಲ್ಲ ಅಂತಂದ್ರೆ ಇವಾಗ ದೊಡ್ಡದು ಮಾಡಿದ್ವಿ ಅಂತಂದ್ರೆ 8x4 ಸೈಜ್ 2 ಗ್ಲಾಸ್ ಅಂತ ಹೇಳಿದ್ರೆ 8x4 ನಾವು ಮ್ಯಾನ್ಯಲಿ ಎತ್ಕೊಂಡು ಹೋಗಕ್ಕಾಗಲ್ಲ, ಮತ್ತೆ ಅದಕ್ಕೆ ಕ್ರೇನ್ ತಂದೆ ಕೆಲಸ ಮಾಡಬೇಕಾಗತ್ತೆ.